ಬೆಂಗಳೂರಿನ ಒಂದು ದೊಡ್ಡ ರೆಸಾರ್ಟ್ನಲ್ಲಿ ಅರ್ಜುನ್ ಮತ್ತು ಸೌಂದರ್ಯಳ ಮದುವೆ ಸಮಾರಂಭ ನಡೆಯುತ್ತಿದೆ. ಚಿನ್ನದ ಸೀರೆಯಲ್ಲಿ ಸೌಂದರ್ಯ ಒಡದೀಪದಂತೆ ಕಾಣುತ್ತಾಳೆ. ಅರ್ಜುನ ಕಣ್ಣುಗಳು ಆಕೆಯ ಮೇಲೆಯೇ ನೆಟ್ಟಿವೆ. ಆದರೆ ಅವನ ಹೃದಯದಲ್ಲಿ ಒಂದು ಭಾರವಿದೆ. ಅವನ ಒಂದು ದೊಡ್ಡ ರಹಸ್ಯವನ್ನು ತಂದೆ ತಾಯಿ ಜನರಿಂದ ಮುಚ್ಚಿಡಲು ಈ ಮದುವೆಯನ್ನು ಆಯೋಜಿಸಿದ್ದಾರೆ. ಅರ್ಜುನ್ ಒಬ್ಬ ಯಶಸ್ವಿ ಉದ್ಯಮಿ. ಆದರೆ ಅವನ ಜನನದ ರಹಸ್ಯವು ಅವನ ಕುಟುಂಬದ ಗೌರವಕ್ಕೆ ಕಳಂಕ ತರಬಹುದು ಎಂಬ ಭಯ ತಂದೆ ತಾಯಿಗೆ. ಸೌಂದರ್ಯ ಒಬ್ಬ ಸ್ವತಂತ್ರ ಮನಸ್ಸಿನ ಶಿಕ್ಷಣ ಸಂಸ್ಥೆಯನ್ನು ನಡೆಸುವ ಯುವತಿ. ಆಕೆಗೆ ಈ ಮದುವೆಗೆ ಸಮ್ಮತಿಸಿದ್ದು ಕೇವಲ ತನ್ನ ತಂದೆಯ ಒತ್ತಾಯಕ್ಕೆ. ಮದುವೆಯ ಸಂಜೆ ಒಂದು ಕ್ಷಣಕ್ಕೆ ಸೌಂದರ್ಯಳ ಕಣ್ಣುಗಳು ಅರ್ಜುನ್ನ ಕಣ್ಣುಗಳನ್ನು ಭೇಟಿಯಾಗುತ್ತವೆ. ಈ ಮನುಷ್ಯನಲ್ಲಿ ಏನೋ ವಿಷಯವಿದೆ ಎಂದು ಆಕೆ ಯೋಚಿಸ್ತಾಳೆ. ಆದರೆ ಅರ್ಜುನ ಮನಸ್ಸಿನಲ್ಲಿ ಒಂದು ಚಿಂತೆ. ನನ್ನ ರಹಸ್ಯ ಆಕೆಗೆ ತಿಳಿದರೆ ಆಕೆ ನನ್ನನ್ನು ಒಪ್ಪಿಕೊಳ್ಳುವಳೋ? ಮದುವೆಯ ರಾತ್ರಿ ಸೌಂದರ್ಯಳಿಗೆ ಒಂದು ಅನಾಮಿಕ ಕರೆ ಬರುತ್ತದೆ. ನಿಮ್ಮ ಗಂಡನ ಬಗ್ಗೆ ಒಂದು ರಹಸ್ಯ ತಿಳಿಯಬೇಕೇ ಎಂದು ಒಂದು ಗಂಭೀರ ಧ್ವನಿ ಕೇಳುತ್ತದೆ. ಸೌಂದರ್ಯ ಆ ಕರೆಯ ಬಗ್ಗೆ ಗೊಂದಲದಲ್ಲಿರ್ತಾಳೆ. ಯಾರದು ಆ ಧ್ವನಿಯ? ಏನು ರಹಸ್ಯ? ಆಕೆಯ ಮನಸ್ಸಿನಲ್ಲಿ ಗೊಂದಲ. ಆದರೆ ಅರ್ಜುನ್ನೊಂದಿಗೆ ಮಾತನಾಡುವಾಗ ಅವನ ಒಳ್ಳೆಯತನ, ಆತ್ಮವಿಶ್ವಾಸ, ಪ್ರೀತಿಯಿಂದ ಕೂಡಿದ ಮಾತುಗಳು ಆಕೆಯನ್ನು ಆಕರ್ಷಿಸುತ್ತವೆ. ಅರ್ಜುನ್ ಸೌಂದರ್ಯಳೊಂದಿಗೆ ತನ್ನ ಜೀವನದ ಕೆಲವು ಕ್ಷಣಗಳನ್ನು ಹಂಚಿಕೊಳ್ಳುತ್ತಾನೆ. ಆದರೆ ಅವನ ಜನನದ ಬಗ್ಗೆ ಮಾತನಾಡುವಾಗ ಸ್ವಲ್ಪ ತಡವರಿಸ್ತಾನೆ. ಸೌಂದರ್ಯ ಇದನ್ನು ಗಮನಿಸ್ತಾಳೆ. ಆದರೆ ಆ ರಾತ್ರಿ ಏನೂ ಕೇಳುವುದಿಲ್ಲ. ಮರುದಿನ ಸೌಂದರ್ಯಳಿಗೆ ಒಂದು ಲೆಟರ್ ಸಿಗುತ್ತದೆ. ಅದರಲ್ಲಿ ಅರ್ಜುನ ತಂದೆ ಯಾರೆಂದು ಕೇಳಿ ಎಂದು ಬರೆಯುತ್ತಿರುತ್ತದೆ. ಆಕೆ ಈಗ ತನ್ನ ಗಂಡನ ಬಗ್ಗೆ ತಿಳಿಯಲೇಬೇಕು ಎಂದು ನಿರ್ಧರಿಸ್ತಾಳೆ. ಸೌಂದರ್ಯ ಅರ್ಜುನ ತಾಯಿಯೊಂದಿಗೆ ಈ ಬಗ್ಗೆ ಮಾತನಾಡಲು ಪ್ರಯತ್ನಿಸ್ತಾಳೆ. ಆದರೆ ಅವರು ತಕ್ಷಣ ವಿಷಯ ಬದಲಾಯಿಸ್ತಾರೆ. ಅರ್ಜುನ್ ಮತ್ತು ಸೌಂದರ್ಯ ತಮ್ಮ ಹನಿಮೂನ್ಗೆ ಕೊಡೈಕೆನಾಲ್ಗೆ ತೆರಳುತ್ತಾರೆ. ಅಲ್ಲಿ ಅರ್ಜುನ್ ತನ್ನ ಪ್ರೀತಿಯನ್ನು ಸೌಂದರ್ಯಳಿಗೆ ತೋರಿಸಲು ಶುರು ಮಾಡ್ತಾನೆ. ಒಂದು ಸಂಜೆ ಒಂದು ಸುಂದರವಾದ ಕೆರೆಯ ಬಳಿ ಅವನು ಆಕೆಗೆ ಒಂದು ಕವಿತೆಯನ್ನು ಓದುತ್ತಾನೆ. ಸೌಂದರ್ಯಳಿಗೆ ಇದು ತುಂಬ ಇಷ್ಟವಾಗುತ್ತದೆ. ಆಕೆಯ ಮನಸ್ಸಿನಲ್ಲಿ ಅವನ ಬಗ್ಗೆ ಒಂದು ಮೃದುತ್ವ ಬೆಳೆಯುತ್ತದೆ. ಆದರೆ ರಾತ್ರಿಯ ಊಟದ ವೇಳೆ ಸೌಂದರ್ಯ ಒಂದು ಪ್ರಶ್ನೆ ಕೇಳುತ್ತಾಳೆ. ನಿನ್ನ ತಂದೆಯ ಬಗ್ಗೆ ಏಕೆ ಎಂದು ಮಾತನಾಡುವುದಿಲ್ಲ? ಅರ್ಜುನ್ನ ಮುಖದಲ್ಲಿ ಒಂದು ಕ್ಷಣದ ಆತಂಕ ಕಾಣುತ್ತದೆ. ಆದರೆ ಅವನು ತನ್ನ ತಂದೆಯ ಬಗ್ಗೆ ಒಂದು ಸಾಮಾನ್ಯ ಕತೆ ಹೇಳಿ ವಿಷಯವನ್ನು ಬದಲಾಯಿಸ್ತಾನೆ. ಸೌಂದರ್ಯಳಿಗೆ ಒಂದು ವಾಟ್ಸಪ್ ಸಂದೇಶ ಬರುತ್ತದೆ. ಅದರಲ್ಲಿ ಒಂದು ಹಳೆಯ ಫೋಟೋ ಇರುತ್ತದೆ. ಅದರಲ್ಲಿ ಅರ್ಜುನ ತಾಯಿ ಒಬ್ಬ ಅಪರಿಚಿತ ವ್ಯಕ್ತಿಯೊಂದಿಗೆ ಇರುತ್ತಾರೆ. ಕೊಡೈಕೆನಾಲ್ನ ಕರೆಯ ದಡದಲ್ಲಿ ಸೌಂದರ್ಯಳ ಕಣ್ಣುಗಳು ಆ ಫೋಟೋದಿಂದ ತಪ್ಪಿಸಿಕೊಳ್ಳಲು ಆಗುತ್ತಿರಲಿಲ್ಲ. ವಾಟ್ಸಪ್ನಲ್ಲಿ ಬಂದ ಆ ಹಳೆಯ ಫೋಟೋದಲ್ಲಿ ಅರ್ಜುನ ತಾಯಿ ರಾಜೇಶ್ವರಿಯವರು ಒಬ್ಬ ಅಪರಿಚಿತ ವ್ಯಕ್ತಿಯೊಂದಿಗೆ ಇರ್ತಾರೆ. ಆ ವ್ಯಕ್ತಿಯ ಮುಖ ಸ್ವಲ್ಪ ಮುಸುಕಾಗಿದೆ. ಆದರೆ ರಾಜೇಶ್ವರಿಯವರ ಕಣ್ಣುಗಳಲ್ಲಿ ಒಂದು ಗಾಢವಾದ ಭಾವನೆ ಕಾಣುತ್ತದೆ. ಸೌಂದರ್ಯಳ ಮನಸ್ಸಿನಲ್ಲಿ ಪ್ರಶ್ನೆಗಳ ಚಂಡಮಾರುತವೇ. ಇವನು ಯಾರು? ಇದಕ್ಕೂ ಅರ್ಜುನ ರಹಸ್ಯಕ್ಕೂ ಸಂಬಂಧವಿದೆಯೇ? ಅರ್ಜುನ್ ಕೆರೆಯ ದಡದಲ್ಲಿ ಕಲ್ಲಿನ ಮೇಲೆ ಕುಳಿತು ಆಕೆಯನ್ನು ಗಮನಿಸುತ್ತಾನೆ. ಸೌಂದರ್ಯ, ಏನಾಯಿತು? ನೀನು ಇವತ್ತು ಯಾಕೋ ಚಿಂತೆಯಲ್ಲಿರುವಂತಿದೆಯೇ ಎಂದು ಕೇಳುತ್ತಾನೆ. ಆಕೆ ತನ್ನ ಫೋನ್ ಸ್ಕ್ರೀನ್ನಿಂದ ಕಣ್ಣು ತೆಗೆದು ಅವನ ಕಣ್ಣುಗಳನ್ನು ನೋಡುತ್ತಾಳೆ. ಏನಿಲ್ಲ, ಸ್ವಲ್ಪ ಆಫೀಸ್ನ ಒತ್ತಡ ಎಂದು ಸುಳ್ಳು ಹೇಳುತ್ತಾಳೆ. ಆದರೆ ಆಕೆ ಒಳಗಿನ ಗೊಂದಲವನ್ನು ಮರೆಮಾಚಲು ಆಗುತ್ತಿರಲಿಲ್ಲ. ಮರುದಿನ ಬೆಳಿಗ್ಗೆ ಅವರು ಒಂದು ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ದೇವರ ಮುಂದೆ ನಿಂತಾಗ ಸೌಂದರ್ಯ ಒಂದು ಆಳವಾದ ಉಸಿರೆಳೆದು, ದೇವರೇ, ನನ್ನ ಗಂಡನ ಸತ್ಯವನ್ನು ತಿಳಿಯಲು ನನಗೆ ಶಕ್ತಿ ಕೊಡು ಎಂದು ಪ್ರಾರ್ಥಿಸ್ತಾಳೆ. ಅರ್ಜುನ್ ಸೌಂದರ್ಯನ ಆಕೆಯ ಪಕ್ಕದಲ್ಲಿ ನಿಂತು ತನ್ನ ಮನಸ್ಸಿನಲ್ಲಿ, ನನ್ನ ರಹಸ್ಯ ಆಕೆಗೆ ತಿಳಿದರೆ ಆಕೆ ನನ್ನನ್ನು ಒಪ್ಪಿಕೊಳ್ಳುವಳೆ ಎಂದು ಯೋಚಿಸ್ತಾ ಇರ್ತಾನೆ. ಸಂಜೆಯ ವೇಳೆ ಸೌಂದರ್ಯ ತನ್ನ ಆಫೀಸ್ನ ಗೆಳೆಯ ಸುಧೀರ್ಗೆ ಕರೆ ಮಾಡ್ತಾಳೆ. ಸುಧೀರ್ ಒಬ್ಬ ತನಿಖಾ ಪತ್ರಕರ್ತ. ಆಕೆಯ ಶಿಕ್ಷಣ ಸಂಸ್ಥೆಯ ಒಡನಾಟದಿಂದ ಆಕೆಗೆ ಪರಿಚಯ. ಸುಧೀರ್, ನನಗೆ ಒಂದು ಫೋಟೋದ ಬಗ್ಗೆ ಮಾಹಿತಿ ಬೇಕು. ಇದು ಹಳೆಯದು, ಆದರೆ ಒಬ್ಬ ವ್ಯಕ್ತಿಯನ್ನು ಗುರುತಿಸಬೇಕು ಎಂದು ಕೇಳ್ತಾಳೆ. ಸುಧೀರ್ ಆಕೆಯ ಧ್ವನಿಯ ಗಂಭೀರತೆಯನ್ನು ಗಮನಿಸ್ತಾನೆ. ನೀನು ಯಾಕೆ ಇಷ್ಟು ಒತ್ತಡದಲ್ಲಿರುವೆ ಎಂದು. ಇದು ಅರ್ಜುನ ಬಗ್ಗೆನಾ ಎಂದು ಕೇಳ್ತಾನೆ. ಸೌಂದರ್ಯ ಒಂದು ಕ್ಷಣ ಮೌನವಾಗಿ, ಹೌದು, ಆದರೆ ಯಾರಿಗೂ ಹೇಳಬೇಡ ಎಂದು ಎಚ್ಚರಿಕೆ ನೀಡ್ತಾಳೆ. ರಾತ್ರಿಯ ಊಟದ ವೇಳೆ ಅರ್ಜುನ್ ತನ್ನ ಬಾಲ್ಯದ ಕೆಲವು ಕಥೆಗಳನ್ನು ಹೇಳ್ತಾನೆ. ನಾನು ಚಿಕ್ಕವನಿದ್ದಾಗ ಅಮ್ಮ ಯಾವಾಗಲೂ ಒಂದು ಕತೆ ಹೇಳ್ತಾ ಇರ್ತಾರೆ, ಒಬ್ಬ ರಾಜಕುಮಾರನ ಕತೆ. ಅವನಿಗೆ ತನ್ನ ಸತ್ಯ ತಿಳಿಯಲು ಸಮಯ ಬೇಕಿತ್ತು ಎಂದು ಹೇಳುತ್ತಾನೆ. ಸೌಂದರ್ಯಳಿಗೆ ಈ ಕಥೆಯಲ್ಲಿ ಏನೋ ಸುಳಿವು ಇದೆಯೇ ಎಂದು ಅನುಮಾನವಾಗುತ್ತದೆ. ಆ ರಾತ್ರಿ ಸೌಂದರ್ಯಕ್ಕೆ ಸುಧೀರ್ನಿಂದ ಸಂದೇಶ ಬರುತ್ತದೆ. ಫೋಟೋದ ವ್ಯಕ್ತಿಯನ್ನು ಗುರುತಿಸಿದ್ದೇನೆ. ಅವನ ಹೆಸರು ವಿಕ್ರಮ್. ಆದರೆ ಇದು ನಿನಗೆ ಆಘಾತ ಕೊಡಬಹುದು. ಭೇಟಿಯಾಗಿ ಮಾತನಾಡೋಣ. ಸೌಂದರ್ಯಳಿಗೆ ರಾತ್ರಿಯಲ್ಲಿ ನಿದ್ರೆನೇ ಬರೋದಿಲ್ಲ. ವಿಕ್ರಮ್ ಯಾರು? ಇದು ಅರ್ಜುನ ಯಾರಾಗಬೇಕು? ರಹಸ್ಯಕ್ಕೆ ಸಂಬಂಧ ಇದೆಯೇ ಎಂಬ ಪ್ರಶ್ನೆಗಳು ಆಕೆಯನ್ನು ಕಾಡುತ್ತದೆ. ಆಕೆ ಅರ್ಜುನ ಪಕ್ಕದಲ್ಲಿ ಮಲಗಿದರೂ ಆಕೆಯ ಮನಸ್ಸು ದೂರದಲ್ಲಿರುತ್ತದೆ. ಬೆಳಿಗ್ಗೆ ಅವರು ಕೊಡೈಕೆನಾಲ್ನಿಂದ ಬೆಂಗಳೂರಿಗೆ ಹಿಂತಿರುಗುತ್ತಾರೆ.
ರಸ್ತೆಯಲ್ಲಿ ಅರ್ಜುನ್ ಆಕೆಯ ಕೈಯನ್ನು ಹಿಡಿದು, ನೀನು ನನ್ನ ಜೀವನದ ಒಳದೀಪವಾಗಿದ್ದೀಯಾ ಸೌಂದರ್ಯ. ನಿನಗೆ ಎಂದಾದರೂ ಏನಾದರೂ ರಹಸ್ಯ ಹೇಳಬೇಕೆಂದರೆ ನಾನು ಹೇಳುತ್ತೇನೆ ಎಂದು ಹೇಳುತ್ತಾನೆ. ಆಕೆ ಒಂದು ಕ್ಷಣ ಆತನ ಕಣ್ಣುಗಳನ್ನು ನೋಡ್ತಾಳೆ, ಆದರೆ ಏನೂ ಕೇಳದ ಮೌನವಾಗಿರ್ತಾಳೆ. ಬೆಂಗಳೂರಿನ ಮರಳಿದ ನಂತರ ಸೌಂದರ್ಯ ಸುಧೀರ್ನನ್ನು ಭೇಟಿಯಾಗಲು ತನ್ನ ಆಫೀಸ್ಗೆ ಕರೆಯುತ್ತಾಳೆ. ಸುಧೀರ್ ಒಂದು ಫೈಲ್ ತಂದು, ನೀನು ಇದಕ್ಕೆ ತಯಾರಿರಬೇಕು ಎಂದು ಎಚ್ಚರಿಕೆ ನೀಡ್ತಾನೆ. ಫೈಲ್ನಲ್ಲಿ ವಿಕ್ರಮ್ ಎಂಬ ವ್ಯಕ್ತಿಯ ಬಗ್ಗೆ ಮಾಹಿತಿ ಇದೆ. ವಿಕ್ರಮ್ ಒಬ್ಬ ಶ್ರೀಮಂತ ಉದ್ಯಮಿಯಾಗಿರ್ತಾನೆ. ಆದರೆ 30 ವರ್ಷಗಳ ಹಿಂದೆ ಒಂದು ರಹಸ್ಯಮಯ ಕಾರಣಕ್ಕೆ ಬೆಂಗಳೂರಿನಿಂದ ಕಾಣೆಯಾಗಿದ್ದಾನೆ. ಆತನ ಕೊನೆಯ ಸಂಪರ್ಕ ರಾಜೇಶ್ವರಿಯೊಂದಿಗಿತ್ತು. ಸೌಂದರ್ಯ, ಇದು ಒಂದು ದೊಡ್ಡ ಕೇಸ್ ಆಗಿರಬಹುದು, ಆದರೆ ನಿನ್ನ ಗಂಡನ ತಾಯಿಗೆ ಇದರ ಬಗ್ಗೆ ಗೊತ್ತಿರಬೇಕು ಎಂದು ಸುಧೀರ್ ಹೇಳುತ್ತಾನೆ. ಸೌಂದರ್ಯಳಿಗೆ ಈಗ ಒಂದು ದೊಡ್ಡ ನಿರ್ಧಾರ ತೆಗೊಳ್ಳಬೇಕಾಗಿದೆ. ರಾಜೇಶ್ವರಿಯನ್ನು ಎದುರಿಸಬೇಕೇ ಅಥವಾ ಈ ರಹಸ್ಯವನ್ನು ಇನ್ನಷ್ಟು ತನಿಖೆ ಮಾಡಬೇಕೇ? ಆ ರಾತ್ರಿ ಅರ್ಜುನ್ ತನ್ನ ಕಂಪನಿಯ ಒಂದು ದೊಡ್ಡ ಒಪ್ಪಂದಕ್ಕೆ ಒಳಗೊಂಡಿರ್ತಾನೆ. ಹಾಗೆ ಅದರ ಸಂಬಂಧಿಸಿದಂತೆ ಒತ್ತಡದಲ್ಲಿರ್ತಾನೆ. ಸೌಂದರ್ಯ ಆತನಿಗೆ ಧೈರ್ಯ ತುಂಬಲು ಪ್ರಯತ್ನಿಸ್ತಾಳೆ. ನಾನು ಯಾವಾಗಲೂ ನಿಮ್ಮೊಂದಿಗಿರ್ತೇನೆ ಅರ್ಜುನ್ ಎಂದು ಹೇಳ್ತಾಳೆ. ಆದರೆ ಆಕೆ ಒಳಗಿನ ಗೊಂದಲವನ್ನು ಮರೆಮಾಚಲು ಆಗುತ್ತಿರಲಿಲ್ಲ. ಸೌಂದರ್ಯ ರಾಜೇಶ್ವರಿ ಅವರ ಜೊತೆ ಮಾತನಾಡಲು ನಿರ್ಧರಿಸ್ತಾಳೆ. ಆದರೆ ಆಕೆ ಮನೆಗೆ ಹೋದಾಗ ರಾಜೇಶ್ವರಿ ಅವರು ಒಂದು ಹಳೆಯ ಡೈರಿಯನ್ನು ಓದುತ್ತಿದ್ದನ್ನು ಕಾಣುತ್ತಾಳೆ. ಡೈರಿಯ ಮೇಲೆ ವಿಕ್ರಮ್ ಎಂದು ಬರೆದಿರ್ತದೆ. ಸೌಂದರ್ಯಳ ಕಾಲುಗಳು ಒಂದು ಕ್ಷಣ ನಿಂತು ಬಿಡುತ್ತವೆ ಅದನ್ನು ನೋಡಿ. ರಾಜೇಶ್ವರಿ ಅವರ ಕೈಯಲ್ಲಿ ಇರುವ ಡೈರಿಯ ಮೇಲಿನ ವಿಕ್ರಮ್ ಎಂಬ ಹೆಸರು ಆಕೆಯನ್ನು ಆಕರ್ಷಿಸುತ್ತದೆ. ಅತ್ತೆ, ಏನದು ಎಂದು ಆಕೆ ಕೇಳುತ್ತಾಳೆ. ಆದರೆ ರಾಜೇಶ್ವರಿ ಅವರು ತಕ್ಷಣ ಡೈರಿಯನ್ನು ಮುಚ್ಚಿ, ಏನಿಲ್ಲ, ಕೇವಲ ಹಳೆಯ ಒಡವೆಯ ಡೈರಿ ಎಂದು ಸುಳ್ಳು ಹೇಳ್ತಾಳೆ. ಆದರೆ ಆಕೆಯ ಕಣ್ಣುಗಳಲ್ಲಿ ಒಂದು ಭಯ ಕಾಣುತ್ತದೆ. ಸೌಂದರ್ಯ ಆ ರಾತ್ರಿ ತನ್ನ ಮನೆಗೆ ಹಿಂತಿರುಗಿದಾಗ ಆ ಡೈರಿಯ ಬಗ್ಗೆ ಯೋಚಿಸ್ತಾಳೆ. ಅದರಲ್ಲಿ ಏನಿರಬಹುದು? ವಿಕ್ರಮ್ನ ಬಗ್ಗೆ ಏನಾದರೂ ಇದೆಯೇ? ಆಕೆ ಸುಧೀರ್ಗೆ ಮತ್ತೊಮ್ಮೆ ಕರೆ ಮಾಡಿ, ನನಗೆ ಆ ಡೈರಿಯನ್ನು ಓದಲೇಬೇಕು, ಆದರೆ ಅದನ್ನು ಹೇಗೆ ತೆಗೊಳ್ಳೋದು ಸರಿಯೇ ಎಂದು ಕೇಳುತ್ತಾನೆ. ಸುಧೀರ್, ನೀನು ಎಚ್ಚರಿಕೆಯಿಂದ ಇರಬೇಕು, ಇದು ನಿನ್ನ ಗಂಡನ ಕುಟುಂಬದ ರಹಸ್ಯವಾಗಿರಬಹುದು ಎಂದು ಎಚ್ಚರಿಕೆ ನೀಡುತ್ತಾನೆ. ಮರುದಿನ ಸೌಂದರ್ಯ ರಾಜೇಶ್ವರಿ ಅವರ ಮನೆಗೆ ಮತ್ತೆ ಭೇಟಿ ನೀಡ್ತಾಳೆ. ರಾಜೇಶ್ವರಿ ಅವರು ಒಂದು ದೇವಸ್ಥಾನಕ್ಕೆ ಹೋಗಿರುವ ಸಮಯದಲ್ಲಿ ಆಕೆ ಡೈರಿಯನ್ನು ಹುಡುಕ್ತಾಳೆ. ಅಂತಿಮವಾಗಿ ಒಂದು ಹಳೆಯ ಪೆಟ್ಟಿಗೆಯಲ್ಲಿ ಆ ಡೈರಿಯನ್ನು ಕಾಣ್ತಾಳೆ. ಆಕೆ ಡೈರಿಯನ್ನು ತೆರೆಯುತ್ತಾಳೆ ಮತ್ತು ಮೊದಲ ಪುಟದಲ್ಲಿ ಒಂದು ವಾಕ್ಯ, ವಿಕ್ರಮ್, ನೀನು ನನ್ನ ಜೀವನದ ದೊಡ್ಡ ತಪ್ಪು, ಆದರೆ ನನ್ನ ದೊಡ್ಡ ಪ್ರೀತಿ. ಸೌಂದರ್ಯಳಿಗೆ ಆಘಾತವಾಗುತ್ತದೆ. ಆಕೆ ಡೈರಿಯನ್ನು ಓದುವುದನ್ನು ಮುಂದುವರಿಸ್ತಾಳೆ ಮತ್ತು ರಾಜೇಶ್ವರಿ ಅವರ ಯೌವನದ ಕಥೆಯನ್ನು ತಿಳಿಯುತ್ತಾಳೆ. ವಿಕ್ರಮ್ ಒಬ್ಬ ಚಾರ್ಮಿಂಗ್ ಆದರೆ ರಹಸ್ಯಮಯ ವ್ಯಕ್ತಿಯಾಗಿದ್ದ. ರಾಜೇಶ್ವರಿ ಅವರೊಂದಿಗೆ ಆತನಿಗೆ ಒಂದು ಗಾಢವಾದ ಪ್ರೀತಿಯ ಸಂಬಂಧವಿತ್ತು. ಆದರೆ ಒಂದು ದಿನ ಆತ ಕಾಣೆಯಾಗಿದ್ದ. ಡೈರಿಯ ಕೊನೆಯ ಪುಟದಲ್ಲಿ ಒಂದು ಶಾಕಿಂಗ್ ಸತ್ಯ, ನನ್ನ ಮಗ ಅರ್ಜುನ್ ವಿಕ್ರಮ್ನ ಅವನ ತಂದೆಯಲ್ಲ, ಆದರೆ ನಾನು ಆತನನ್ನು ನನ್ನ ಮಗನಂತೆ ಸಾಕಿದ್ದೇನೆ. ಸೌಂದರ್ಯದ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತದೆ. ಆಕೆಗೆ ಈಗ ಅರ್ಜುನ ರಹಸ್ಯ ತಿಳಿದಿದೆ, ಆದರೆ ಈ ಸತ್ಯವನ್ನು ಆಕೆ ಎದುರಿಸಲು ಸಿದ್ಧಳೆ. ಸೌಂದರ್ಯಳ ಕೈಯಲ್ಲಿ ರಾಜೇಶ್ವರಿ ಅವರ ಡೈರಿಯ ಕೊನೆಯ ಪುಟ ಇನ್ನೂ ನಡುಗುತ್ತಿದ್ದಿದೆ. ಅರ್ಜುನ್ ವಿಕ್ರಮ್ನ ಮಗನಲ್ಲ, ಆದರೆ ರಾಜೇಶ್ವರಿ ಅವರು ಆತನನ್ನು ತಮ್ಮ ಮಗನಂತೆ ಸಾಕಿದ್ದಾರೆ. ಈ ಸತ್ಯ ಆಕೆಯನ್ನು ಆಳವಾಗಿ ಕಾಡುತ್ತಾ ಇರ್ತದೆ. ಆಕೆ ಡೈರಿಯನ್ನು ಮುಚ್ಚಿ ತನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾದ ಒತ್ತಡವನ್ನು ಅನುಭವಿಸ್ತಾ ಇರ್ತಾಳೆ. ಈ ಸತ್ಯವನ್ನು ಅರ್ಜುನ್ಗೆ ಹೇಳಲೇಬೇಕು ಅಥವಾ ರಾಜೇಶ್ವರಿ ಅವರನ್ನು ಎದುರಿಸಲೇಬೇಕು. ಆ ರಾತ್ರಿ ಅರ್ಜುನ್ ಕಂಪನಿಯ ಒಂದು ಒತ್ತಡದಿಂದ ಮನೆಗೆ ತಡವಾಗಿ ಬರುತ್ತಾನೆ. ಆತನ ಮುಖದಲ್ಲಿ ಆಯಾಸ, ಆದರೆ ಸೌಂದರ್ಯವನ್ನು ನೋಡಿದ ತಕ್ಷಣ ಒಂದು ಸಣ್ಣ ನಗು. ನೀನಿಲ್ಲದಿದ್ದರೆ ನಾನು ಈ ಒತ್ತಡವನ್ನು ಎದುರಿಸಲು ಆಗುತ್ತಿರಲಿಲ್ಲ ಎಂದು ಆಕೆಯ ಕೈಯನ್ನು ಹಿಡಿಯುತ್ತಾನೆ. ಸೌಂದರ್ಯಳಿಗೆ ಆತನ ಪ್ರೀತಿಯ ಈ ಕ್ಷಣದಲ್ಲಿ ಒಂದು ಗೊಂದಲ. ಈ ಮನುಷ್ಯನನ್ನು ನಾನು ಎಷ್ಟು ಪ್ರೀತಿಸುತ್ತೇನೆ, ಆದರೆ ಈ ರಹಸ್ಯವನ್ನು ಆತನಿಂದ ಮರೆಮಾಡುವುದು ಸರಿಯೇ? ಮರುದಿನ ಸೌಂದರ್ಯ ರಾಜೇಶ್ವರಿ ಅವರ ಮನೆಗೆ ಭೇಟಿ ನೀಡ್ತಾಳೆ. ಆಕೆ ಡೈರಿಯನ್ನು ತೆಗೆದುಕೊಂಡು, ಅತ್ತೆ, ನನಗೆ ಇದರ ಬಗ್ಗೆ ಎಲ್ಲವೂ ತಿಳಿದಿದೆ. ವಿಕ್ರಮ್ ಯಾರು, ಅರ್ಜುನ ಸತ್ಯ ಏನು ಎಂದು ನೇರವಾಗಿ ಕೇಳ್ತಾಳೆ. ರಾಜೇಶ್ವರಿ ಅವರ ಕಣ್ಣುಗಳಲ್ಲಿ ಒಂದು ಕ್ಷಣ ಆತಂಕ, ಆದರೆ ನಂತರ ಒಂದು ಗಾಢವಾದ ದುಃಖ. ನೀನು ಇದನ್ನು ತಿಳಿಯಲೇಬೇಕಿತ್ತೆ ಸೌಂದರ್ಯ. ಈ ಸತ್ಯವನ್ನು ನಾನು 30 ವರ್ಷಗಳಿಂದ ಮರೆಮಾಡಿದ್ದೇನೆ ಎಂದು ಆಕೆ ದೀರ್ಘವಾಗಿ ಉಸಿರಾಡುತ್ತಾಳೆ. ರಾಜೇಶ್ವರಿ ಅವರು ತಮ್ಮ ಕಥೆಯನ್ನು ಹೇಳಲು ಶುರು ಮಾಡ್ತಾರೆ. ವಿಕ್ರಮ್ ಒಬ್ಬ ಶ್ರೀಮಂತ ಉದ್ಯಮಿಯಾಗಿದ್ದ, ಆದರೆ ಆತನ ಜೀವನದಲ್ಲಿ ಒಂದು ರಹಸ್ಯಮಯ ಕಾನೂನು ತೊಡಕು ಇತ್ತು. ರಾಜೇಶ್ವರಿ ಅವರೊಂದಿಗೆ ಆತನಿಗೆ ಒಂದು ಪ್ರೀತಿಯ ಸಂಬಂಧವಿತ್ತು, ಆದರೆ ಆತನ ಕಾನೂನು ಸಮಸ್ಯೆಯಿಂದ ಆತ ಕಾಣೆಯಾದ. ರಾಜೇಶ್ವರಿ ಅವರು ಅವರ ಗರ್ಭಿಣಿಯಾಗಿದ್ದಾಗ ಆಕೆಯ ಕುಟುಂಬವು ಆಕೆಯನ್ನು ಒಪ್ಪಿಕೊಳ್ಳಲಿಲ್ಲ. ಆದರೆ ಆಕೆ ತನ್ನ ಮಗ ಅರ್ಜುನನ್ನು ಒಪ್ಪಳೆ
ಸಾಕಿದರು. ಆದರೆ ಜನರಿಗೆ ತನ್ನ ಗಂಡನಿಂದ ಈ ಮಗ ಎಂದು ಸುಳ್ಳು ಹೇಳಿದ್ದರು. ಆದರೆ ಅರ್ಜುನ್ಗೆ ಈ ಸತ್ಯ ತಿಳಿದಿಲ್ಲ. ಆತನಿಗೆ ತಿಳಿದರೆ ಆತನ ಜೀವನವೇ ಒಡದೀಪದಂತೆ ಹಾರಿ ಹೋಗಬಹುದು ಎಂದು ರಾಜೇಶ್ವರಿ ಅವರು ಕಣ್ಣೀರಿನೊಂದಿಗೆ ಹೇಳುತ್ತಾರೆ. ಸೌಂದರ್ಯಳಿಗೆ ಈಗ ಒಂದು ದೊಡ್ಡ ಜವಾಬ್ದಾರಿ. ಈ ಸತ್ಯವನ್ನು ಅರ್ಜುನ್ಗೆ ಹೇಳುವುದೇ ಅಥವಾ ಆತನಿಗೆ ರಕ್ಷಣೆಯಾಗಿ ಮರೆಮಾಡುವುದೇ? ಸೌಂದರ್ಯ ಅರ್ಜುನ್ಗೆ ಸತ್ಯವನ್ನು ಹೇಳಲು ನಿರ್ಧರಿಸ್ತಾಳೆ. ಆದರೆ ಆಕೆ ಮನೆಗೆ ತಲುಪುವ ಮೊದಲು ಅರ್ಜುನ್ ಒಂದು ಆಘಾತದಲ್ಲಿ ಗಾಯಗೊಂಡಿರುವ ಸುದ್ದಿ ಆಕೆಗೆ ಬರುತ್ತದೆ. ಸೌಂದರ್ಯಳ ಹೃದಯ ಒಡದೀಪದಂತೆ ಬಡಿಯುತ್ತಿದೆ. ಆಸ್ಪತ್ರೆಗೆ ಓಡಿ ಹೋಗುವಾಗ ಆಕೆಯ ಮನಸ್ಸಿನಲ್ಲಿ ಒಂದೇ ಯೋಚನೆ, ಅರ್ಜುನ್ಗೆ ಏನೂ ಆಗಿರಬಾರದು. ನಾನು ಆತನಿಗೆ ಇನ್ನೂ ನನ್ನ ಪ್ರೀತಿಯನ್ನು ಸಂಪೂರ್ಣವಾಗಿ ತೋರಿಸಿಲ್ಲ. ಆಸ್ಪತ್ರೆಯಲ್ಲಿ ಅರ್ಜುನ್ ತೀವ್ರ ನಿಗಾ ಘಟನೆಯಲ್ಲಿದ್ದಾನೆ. ವೈದ್ಯರು ಆತನಿಗೆ ತಲೆಗೆ ಗಾಯವಾಗಿದೆ, ಆದರೆ ಆತ ಈಗ ಸ್ಥಿರವಾಗಿದ್ದಾನೆ ಎಂದು ತಿಳಿಸುತ್ತಾರೆ. ಸೌಂದರ್ಯ ಆತನ ಪಕ್ಕದಲ್ಲಿ ಕುಳಿತು ಆತನ ಕೈಯನ್ನು ಗಟ್ಟಿಯಾಗಿ ಹಿಡಿಯುತ್ತಾಳೆ. ನೀನು ಎದ್ದೇಳಲೇಬೇಕು ಅರ್ಜುನ್, ನನಗೆ ನಿನ್ನ ಜೊತೆ ಇನ್ನೂ ತುಂಬ ಜೀವನ ಮಾಡಬೇಕಾಗಿದೆ ಎಂದು ಕಣ್ಣೀರಿನೊಂದಿಗೆ ಗೊಣಗುತ್ತಾಳೆ. ಆಕೆಯ ಮನಸ್ಸಿನಲ್ಲಿ ಧೈರ್ಯ, ಸತ್ಯ ಇನ್ನೂ ಭಾರವಾಗಿರುತ್ತದೆ. ಆದರೆ ಈಗ ಆಕೆಗೆ ಒಂದು ಸ್ಪಷ್ಟತೆ, ಅರ್ಜುನ್ಗೆ ಈ ಸತ್ಯ ತಿಳಿಯಲಿ, ಆದರೆ ನಾನು ಆತನ ಜೊತೆಯಲ್ಲಿದ್ದು ಆತನಿಗೆ ಧೈರ್ಯ ಕೊಡುತ್ತೇನೆ. 3 ದಿನಗಳ ನಂತರ ಅರ್ಜುನ್ ಕಣ್ಣು ತೆರೆದೂಗುತ್ತಾನೆ. ಸೌಂದರ್ಯಳನ್ನು ನೋಡಿದ ತಕ್ಷಣ ಆತನ ಮುಖದಲ್ಲಿ ಒಂದು ದುರ್ಬಲ ನಗು. ನೀನಿಲ್ಲದಿದ್ದರೆ ನಾನು ಈಗ ಇರಲಿಲ್ಲ ಎಂದು ಆತ ದೀರ್ಘವಾಗಿ ಉಸಿರಾಡುತ್ತಾನೆ. ಸೌಂದರ್ಯ ಆ ಕ್ಷಣದಲ್ಲಿ ತನ್ನ ಒಳಗಿನ ಗೊಂದಲವನ್ನು ಮರೆತು ಆತನನ್ನು ಗಟ್ಟಿಯಾಗಿ ಒಡದೀಪವಾಡುತ್ತಾಳೆ. ಆದರೆ ಆಸ್ಪತ್ರೆಯಿಂದ ಬಿಡುಗಡೆಯಾದ ನಂತರ ಸೌಂದರ್ಯ ಒಂದು ದೊಡ್ಡ ನಿರ್ಧಾರ ತೆಗೊಳ್ತಾಳೆ. ಆಕೆ ರಾಜೇಶ್ವರಿಯನ್ನು ಮತ್ತೊಮ್ಮೆ ಭೇಟಿಯಾಗಿ, ಅತ್ತೆ, ಅರ್ಜುನ್ಗೆ ಸತ್ಯ ತಿಳಿಯಲೇಬೇಕು, ಆದರೆ ನಾನು ಆತನ ಜೊತೆಯಲ್ಲಿದ್ದು ಆತನನ್ನು ಎದುರಿಸುವ ಶಕ್ತಿ ಕೊಡುತ್ತೇನೆ ಎಂದು ಹೇಳುತ್ತಾಳೆ. ರಾಜೇಶ್ವರಿಯವರು ಆಕೆಯ ಧೈರ್ಯವನ್ನು ಕಂಡು ಕಣ್ಣೀರಿನೊಂದಿಗೆ ಒಪ್ಪಿಕೊಳ್ಳುತ್ತಾರೆ. ಸೌಂದರ್ಯ ಅರ್ಜುನ್ಗೆ ಸತ್ಯವನ್ನು ಹೇಳಲು ತಯಾರಾಗುವಾಗ ಆತನಿಗೆ ಒಂದು ಅನಾಮಿಕ ಕರೆ ಬರುತ್ತದೆ. ನಿನ್ನ ತಾಯಿಯ ರಹಸ್ಯವನ್ನು ತಿಳಿದುಕೊಂಡೆಯೇ, ನಾನು ವಿಕ್ರಮ್ ಎಂಬ ಧ್ವನಿ ಕೇಳಿ ಬರುತ್ತದೆ. ಅರ್ಜುನ ಕೈಯಿಂದ ಫೋನ್ ಜಾರಿ ಬೀಳುತ್ತದೆ. ವಿಕ್ರಮ್, ಇದು ಯಾವ ರೀತಿಯ ಕರೆ? ಆತನ ಮನಸ್ಸಿನಲ್ಲಿ ಗೊಂದಲ, ಆತಂಕ, ಒಂದು ಅನಾಮಿಕ ಭಯ. ಸೌಂದರ್ಯ ಆತನ ಮುಖದ ಆತಂಕವನ್ನು ಗಮನಿಸಿ, ಅರ್ಜುನ್ ಏನಾಯಿತು ಎಂದು ಕೇಳುತ್ತಾಳೆ. ಆದರೆ ಅರ್ಜುನ್ ಒಂದು ಕ್ಷಣ ಏನು ಮಾತನಾಡದೆ ಆಕೆಯ ಕಣ್ಣುಗಳನ್ನು ನೋಡುತ್ತಾನೆ. ಸೌಂದರ್ಯ, ನನಗೆ ಒಂದು ಸತ್ಯ ತಿಳಿಯಲೇಬೇಕಾಗಿದೆ, ನನ್ನ ತಾಯಿಯ ಬಗ್ಗೆ, ನನ್ನ ಜನನದ ಬಗ್ಗೆ ಎಂದು ಆತ ಗಂಭೀರವಾಗಿ ಕೇಳುತ್ತಾನೆ. ಸೌಂದರ್ಯ ಒಂದು ಆಳವಾದ ಉಸಿರೆಳೆದು ಆತನ ಕೈಯನ್ನು ಹಿಡಿಯುತ್ತಾಳೆ. ಅರ್ಜುನ್, ನಾನು ಈಗಾಗಲೇ ಎಲ್ಲವನ್ನೂ ತಿಳಿದಿದ್ದೇನೆ, ಆದರೆ ಈ ಸತ್ಯವನ್ನು ಒಪ್ಪಿಕೊಳ್ಳಲು ನಾನು ನಿನ್ನ ಜೊತೆಯಲ್ಲಿರುತ್ತೇನೆ ಎಂದು ಆಕೆ ಧೈರ್ಯವಾಗಿ ಹೇಳುತ್ತಾಳೆ. ಆಕೆ ಧೈರ್ಯ ಸತ್ಯವನ್ನು, ವಿಕ್ರಮ ಕಥೆಯನ್ನು ಮತ್ತು ರಾಜೇಶ್ವರಿಯ ತ್ಯಾಗವನ್ನು ಆತನಿಗೆ ವಿವರಿಸುತ್ತಾಳೆ. ಅರ್ಜುನ್ ಈ ಸತ್ಯವನ್ನು ಕೇಳಿದಾಗ ಒಂದು ಕ್ಷಣ ತೀವ್ರವಾದ ಆಘಾತಕ್ಕೊಳಗಾಗುತ್ತಾನೆ. ನಾನು ಯಾರ ಮಗನೂ ಅಲ್ಲವೇ ಎಂದು ಆತ ಗೊಣಗುತ್ತಾನೆ. ಆದರೆ ಸೌಂದರ್ಯ ಆತನ ಕಣ್ಣುಗಳನ್ನು ನೋಡಿ, ನೀನು ರಾಜೇಶ್ವರಿಯ ಮಗನು, ಅವರ ಪ್ರೀತಿಯ ಫಲ, ನೀನು ನನ್ನ ಜೀವನದ ಒಡದೀಪ. ಈ ಸತ್ಯ ನಿನ್ನ ಗುರುತನ್ನು ಬದಲಾಯಿಸುವುದಿಲ್ಲ ಎಂದು ಆಕೆ ಗಟ್ಟಿಯಾಗಿ ಹೇಳುತ್ತಾಳೆ. ಆ ರಾತ್ರಿ ಅರ್ಜುನ್ ತನ್ನ ತಾಯಿಯನ್ನು ಭೇಟಿಯಾಗುತ್ತಾನೆ. ರಾಜೇಶ್ವರಿಯವರು ಕಣ್ಣೀರಿನೊಂದಿಗೆ, ನಾನು ನಿನ್ನನ್ನು ಯಾವಾಗಲೂ ನನ್ನ ಮಗನಂತೆ ಪ್ರೀತಿಸಿದ್ದೇನೆ. ಅರ್ಜುನ್ ಈ ಸತ್ಯವನ್ನು ಮರೆಮಾಡಿದ್ದು ನಿನ್ನ ರಕ್ಷಣೆಗಾಗಿ ಎಂದು ಹೇಳುತ್ತಾರೆ. ಅರ್ಜುನ್ ಆಕೆಯನ್ನು ಒಡದೀಪದುಕೊಂಡು, ನೀವು ನನ್ನ ತಾಯಿ, ಅದು ಎಂದೂ ಬದಲಾಗುವುದಿಲ್ಲ ಎಂದು ಹೇಳುತ್ತಾನೆ. ವಿಕ್ರಮ ಕರೆಯ ಬಗ್ಗೆ ಸೌಂದರ್ಯ ಸುಧೀರ್ನ ಸಹಾಯದಿಂದ ತನಿಖೆ ಮಾಡುತ್ತಾಳೆ. ಅದು ಒಂದು ತಪ್ಪು ಕರೆಯಾಗಿತ್ತು. ವಿಕ್ರಮ್ನ ಹೆಸರನ್ನು ಬಳಸಿಕೊಂಡು ಯಾರೋ ರಾಜೇಶ್ವರಿಯವರನ್ನು ಭಯಭೀತಗೊಳಿಸಲು ಪ್ರಯತ್ನಿಸಿದ್ದರು. ಈ ಘಟನೆಯಿಂದ ಅರ್ಜುನ್ ಮತ್ತು ಸೌಂದರ್ಯ ತಮ್ಮ ಕುಟುಂಬವನ್ನು ರಕ್ಷಿಸಲು ಒಗ್ಗಟ್ಟಾಗಿ ನಿಲ್ಲುತ್ತಾರೆ. ಕೊನೆಯದಾಗಿ ಒಂದು ಸಂಜೆ ಅರ್ಜುನ್ ಮತ್ತು ಸೌಂದರ್ಯ ತಮ್ಮ ಮದುವೆಯ ಮೊದಲೆಯ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇರ್ತಾರೆ. ಸಮಾಜದ ಒತ್ತಡ, ರಹಸ್ಯದ ಭಯ ಮತ್ತು ಎಲ್ಲ ಸವಾಲುಗಳನ್ನು ದಾಟಿ ಅವರ ಪ್ರೀತಿ ಇನ್ನಷ್ಟು ಬಲವಾಗಿದೆ. ನೀ ನನ್ನ ಜೊತೆಗಿರುವವರೆಗೆ ಯಾವ ಸತ್ಯವೂ ನನ್ನನ್ನು ಒಡದೀಪವಿಸುವುದಿಲ್ಲ ಎಂದು ಅರ್ಜುನ್ ಸೌಂದರ್ಯಳ ಕೈಯನ್ನು ಹಿಡಿಯುತ್ತಾನೆ. ಆಕೆಯ ಒಡದೀಪಗೊಂಡು ನಾವು ಒಟ್ಟಿಗೆ ಎಲ್ಲವನ್ನು ಎದುರಿಸಬಹುದು ಎಂದು ಭರವಸೆ ನೀಡುತ್ತಾಳೆ. ರಾತ್ರಿಯ ಕೊನೆ ಕ್ಷಣದಲ್ಲಿ ಸೌಂದರ್ಯ ತನ್ನ ಗರ್ಭಿಣಿಯಾಗಿರುವ ಸುದ್ದಿಯನ್ನು ಅರ್ಜುನ್ಗೆ ಹೇಳುತ್ತಾಳೆ. ಇಬ್ಬರ ಕಣ್ಣುಗಳಲ್ಲಿ ಕಣ್ಣೀರು, ಆದರೆ ಈ ಬಾರಿ ಅದು ಸಂತೋಷದ ಕಣ್ಣೀರು. ಅವರ ಪ್ರೀತಿಯ ಒಂದು ಹೊಸ ಅಧ್ಯಾಯ ಶುರುವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.